ಹೋದ್ಯಾ ಪಿಚಾಚಿ ಅಂದ್ರೆ ಬಂದೇ ಗವಾಕ್ಷಿ ಅನ್ನೋ ರೀತಿ ಕೋವಿಡ್ ಮತ್ತೆ ವಕ್ಕರಿಸಿಕೊಂಡು ಜನರನ್ನ ಪೀಡಿಸ್ತಿದೆ. ಅದರಲ್ಲೂ ಎಲ್ಲಾದ್ರಲ್ಲೂ ಮುಂದಿರೋ ಸಿಲಿಕಾನ್ ಸಿಟಿಯತ್ತಲೇ ಕೋವಿಡ್ ಕೇಸಸ್ ಹೆಚ್ಚು ವರದಿಯಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಈ ಕುರಿತಾದಂತಹ ಒಂದು ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಸಿಲಿಕಾನ್ ಸಿಟಿಯಲ್ಲಿ ಕೋವಿಡ್ ಆತಂಕ. ರಾಜ್ಯ ಸರ್ಕಾರ ಹೈ ಅಲರ್ಟ್. ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಕಡ್ಡಾಯಗೊಳಿಸಿ ಆರೋಗ್ಯ ಇಲಾಖೆ ಸುತ್ತೋಲೆ. ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಜನರ ಜೀವ ಎರಡನ್ನೂ ಕಸಿದುಕೊಂಡು ಆಗಾಗ ಜನರಲ್ಲಿ ಭಯ ಹುಟ್ಟಿಸಿ ಸೈಲೆಂಟ್ ಆಗಿದ್ದ ಕೋವಿಡ್ ಇದೀಗ ಮತ್ತೆ ಎಂಟ್ರಿ ನೀಡಿದೆ. ಕೋವಿಡ್ ಕರಿಚಾಯ ಮುಗಿತು ಅಂತ ಜನ ನಿರಾಳವಾಗಿದ್ರೆ ಇದೀಗ ಮತ್ತೆ ಕೋವಿಡ್ ತನ್ನ ಕರಾಳ ರೂಪ ತೋರಲು ಸಜ್ಜಾಗಿದೆ. ಈಗಾಗಲೇ ಒಂದು ಬಲಿ ಪಡೆದು ಕೋವಿಡ್ ರೌದ್ರ ನರ್ತನ ಆರಂಭಿಸಿದ್ರೆ ಇತ್ತ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ಹೌದು, ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಪ್ರಕರಣಗಳು ಹೆಚ್ಚಳವಾಗ್ತಿದೆ. ಈ ಹಿನ್ನೆಲೆ ಆರೋಗ್ಯ ಇಲಾಖೆ ಆರಂಭದಲ್ಲೇ ಕೋವಿಡ್ಗೆ ಬ್ರೇಕ್ ಹಾಕಲು ಸಿದ್ಧವಾಗಿದೆ. ಇಲಾಖೆ ಈಗಾಗಲೇ ಕೋವಿಡ್ ಟೆಸ್ಟಿಂಗ್ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿದೆ. ಆಸ್ಪತ್ರೆಗಳಲ್ಲಿ ಕೋವಿಡ್ ಕಡ್ಡಾಯಗೊಳಿಸಿ ಸುತ್ತೋಲೆ ಹೊರಡಿಸಿದೆ. ತಾಂತ್ರಿಕ ಸಲಹಾ ಸಮಿತಿಯ ಸಲಹೆಯಂತೆ ಸುತ್ತೋಲೆ ಹೊರಡಿಸಿದ್ದು ರಾಜ್ಯದಲ್ಲಿ ದಿನನಿತ್ಯ 150ರಿಂದ 200 ಪರೀಕ್ಷೆ ಮಾಡುವಂತೆ ಸೂಚಿಸಿದೆ. ಇನ್ನು ಎಲ್ಲ SARI ಪ್ರಕರಣಗಳಲ್ಲಿ ಕೋವಿಡ್-19 ಸೋಂಕನ್ನು ದೃಢಪಡಿಸಿಕೊಳ್ಳಲು RT-PCR ಪರೀಕ್ಷೆ ಮಾಡುವಂತೆ ಆರೋಗ್ಯ ಇಲಾಖೆ ಸೂಚಿಸಿದೆ. ಈಗ ಸೂಚನೆಗಳೇನಂತ ಹೇಳಿದ್ರೆ CM ಅವರಿಗೆ ಎಲ್ಲ ಮಾಹಿತಿಯನ್ನ ಅವರು ಕೇಳಿದ್ರು, ಅವರು ಅಪೇಕ್ಷಿಸಿದ್ರು. ವಸ್ತುಸ್ಥಿತಿ ಏನಿದೆ, ಎಷ್ಟು ಕೇಸಸ್ ಇದೆ, ಆಮೇಲೆ ನಮ್ಮ ತಜ್ಞರ ಸಮಿತಿ ಏನ್ ಹೇಳ್ತಾ ಇದೆ, ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ, ಆಮೇಲೆ ನಮ್ಮ ಅಭಿಪ್ರಾಯ ಏನು, ಎಲ್ಲವನ್ನು ಕೂಡ ತಿಳ್ಕೊಂಡ್ರು. ನಾವು ಇದುವರೆಗೂ ಏನೇನಾಗಿದೆ ಅದೆಲ್ಲ ಹೇಳಿದ್ರು. ಮತ್ತು ಏನೇನು ಸಲಹೆಗಳನ್ನ ಮತ್ತು ಅಡ್ವೈಸರಿಗಳನ್ನ ನಾವು ನೀಡಿದ್ದೇವೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ, ಅದರದ್ದು ಕೂಡ ನಾವು ಹೇಳಿದ್ದೀವಿ. ಮುಂದಿನ ದಿವಸದಲ್ಲಿ ಏನೇ ಈ ಕೇಸಸ್ ಹೆಚ್ಚಾಗುವಂತ ಪರಿಸ್ಥಿತಿ ಬಂದಾಗ ಅದಕ್ಕೆ ತಯಾರಿಕೆ ಇರಬೇಕು. ಇನ್ನು ರಾಜ್ಯದ ಎಲ್ಲಾ ಪ್ರಾಥಮಿಕ ಕೇಂದ್ರ ಹಾಗೂ ನಗರ ಆಸ್ಪತ್ರೆಗಳಲ್ಲಿ ಕೋವಿಡ್ ಪರೀಕ್ಷೆ ಕಡ್ಡಾಯಗೊಳಿಸಲಾಗಿದೆ. ಬೇಕಾಬಿಟ್ಟಿ ಯಾವುದೋ ಲ್ಯಾಬ್ಗಳಿಗೆ ಕಳುಹಿಸದೆ ನಿಗದಿಪಡಿಸಿರುವ ಪ್ರಯೋಗಾಲಯಗಳಿಗೆ ಸ್ಯಾಂಪಲ್ ಸಲ್ಲಿಸಲು ಆದೇಶ ನೀಡಲಾಗಿದೆ. ಎಲ್ಲಾ ಪರೀಕ್ಷೆಗಳನ್ನ ಕಡ್ಡಾಯವಾಗಿ ಸರ್ಕಾರಿ ಪ್ರಯೋಗಶಾಲೆಗಳಲ್ಲಿಯೇ ನಡೆಸಿ ಲಭ್ಯವಿರುವ ಕೋವಿಡ್-19 ಪರೀಕ್ಷಾ ಕಿಟ್ಗಳನ್ನ FIFO ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಮಾದರಿಯಲ್ಲಿ ಉಪಯೋಗಿಸಿ ಕೋವಿಡ್-19 ಕಿಟ್ ಪರಿಕರಗಳು ಅನುಪಯುಕ್ತವಾಗದಂತೆ ಕ್ರಮ ವಹಿಸಲು ಸೂಚನೆ ನೀಡಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ನಡೆದಿದೆ. ಇದರಲ್ಲಿ ಆರೋಗ್ಯ ಸಚಿವರು ಮತ್ತೆ ನಾನು ಭಾಗವಹಿಸಿದ್ವಿ ಮತ್ತು ಎಲ್ಲ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳು, ನಮ್ಮ ಇಲಾಖೆ ಕಾರ್ಯದರ್ಶಿಗಳು ಮತ್ತು ಟಾಸ್ಕ್ ಫೋರ್ಸ್ ಕಮಿಟಿ ಎಲ್ಲ ಸದಸ್ಯರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ರು. ಇದರಲ್ಲಿ ಚರ್ಚೆ ಆಗಿ ಕೆಲವೊಂದು ತೀರ್ಮಾನಗಳನ್ನು ಮಾಡಿದ್ದೀವಿ. ಯಾರು ಗರ್ಭಿಣಿಯರಿದ್ದಾರೆ ಅವರು ಮಾಸ್ಕ್ ಧರಿಸಬೇಕು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಹೋದಾಗ. ಆಮೇಲೆ ಯಾರು ಕೋಮಾರ್ಬಿಡಿಟಿ ಇದೆ ಅವರು ಕ್ರೌಡೆಡ್ ಪ್ಲೇಸಸ್ ಅನ್ನ ಅವಾಯ್ಡ್ ಮಾಡಬೇಕು, ಇಲ್ಲಾಂದ್ರೆ ಮಾಸ್ಕ್ ಹಾಕೋಬೇಕು ಅಂತಕ್ಕಂಥದ್ದು ಈಗಾಗಲೇ ನಾವು ಒಂದು ಅಡ್ವೈಸರಿ ಆರೋಗ್ಯ ಇಲಾಖೆಯಿಂದ ಕೊಟ್ಟಿದ್ದೀವಿ. ಒಟ್ನಲ್ಲಿ ಕೋವಿಡ್ ಆರ್ಭಟ ಜೋರಾಗುವ ಮುನ್ನವೇ ಆರೋಗ್ಯ ಇಲಾಖೆ ಕೋವಿಡ್ಗೆ ಬ್ರೇಕ್ ಹಾಕಲು ಸಜ್ಜಾಗಿದ್ದು, ನಾಗಾಲೋಟವಾಗಿ ಹೆಚ್ಚಳವಾಗ್ತಿರುವ ಕೋವಿಡ್ ಆರ್ಭಟಕ್ಕೆ ಬ್ರೇಕ್ ಬೀಳುತ್ತಾ ಇಲ್ಲ ಆರೋಗ್ಯ ಇಲಾಖೆಯ ಗಡಿಗಳನ್ನ ದಾಟಿ ಕೋವಿಡ್ ನಡುಕ ಹುಟ್ಟಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಚರಣ್ ಮೂಡ್ಬಿದಿರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.